ಥಿಯೇಟರ್ ಕಡೆಗೆ ಜನ ಬರ್ತಾ ಇಲ್ಲ ಅಂತ ನಿಮ್ಮ ಪ್ರಕಾರ? ಗಂಧ ಗೊತ್ತಿಲ್ಲದೆ ಸುಮ್ಮನೆ ಕೆಲವರು ಬಾಡಿ ಇಟ್ಕೊಂಡ್ ಬರ್ತಾರೆ. ನಮ್ಮ ನಟರುಗಳನ್ನ ಯಾಕೆ ಜಾಸ್ತಿ ಕಾಸ್ಟ್ ಮಾಡಿರಲ್ಲ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಪಂಗಡ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇದೇ ಟೀಮ್ನೇ ಹಾಕೊಂಡು ಚಚ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಇಂಡಸ್ಟ್ರಿ ವಿಲನ್ ಆಗಿ ಎಂಟರ್ ಆದರೆ ವಿಲನ್ ಆಗೇ ನಮ್ಮನ್ನ ಪೋರ್ಟ್ರೇ ಮಾಡ್ಕೊಂಡು ಬಂದರು. ಇವತ್ತಿಗೂ ನೆಟ್ಟಿಗೆ 10 ಜನದ ಹೀರೋ ಮೇಲೆ ತರೋಕ್ಕಾಗಿಲ್ಲ. ಯಾರ್ಯಾರು ಸಕ್ಸಸ್ಫುಲ್ ಡೈರೆಕ್ಟರ್ಗಳಿದ್ದಾರೆ, ಸಕ್ಸಸ್ ಆಗಿದ ತಕ್ಷಣ ಮೇನ್ ಸ್ಟಾರ್ಗಳನ್ನೇ ಹಾಕೊಂಡು ಅವ್ರನ್ನೇ 3 ಸಿನಿಮಾ ಮಾಡ್ತಾರೆ ಹೊರತು ವರ್ಷಾನುಗಟ್ಟಲೆ ಸ್ಕ್ರಿಪ್ಟ್ ಕೂತ್ಕೋತಾರೆ. ಒಬ್ಬ ಆರ್ಟಿಸ್ಟ್ ಹುಡ್ಕೋಕ್ಕಲ್ಲ, ಒಬ್ಬ ಸ್ಟಾರ್ ವ್ಯಾಲ್ಯೂನ. ಸಕ್ಸಸ್ಫುಲ್ ಡೈರೆಕ್ಟರ್ಗಳು ಮಾಡಿದ್ರೆ ಎಂಥ ಪ್ರೊಡ್ಯೂಸರ್ ಅವ್ನು ಹೇಳಿದ್ರೆ ಕೇಳ್ಕೊಂಡು ಪಿಕ್ಚರ್ ದುಡ್ಡು ಹಾಕ್ತಾನೆ. ದರ್ಶನ್ ಅವರು ಆಕ್ಚುಲಿ ಬೀಂಗ್ ಅ ಸೂಪರ್ ಸ್ಟಾರ್ ಯಾವ ಥರ ಆಲೋಚನೆ ಮಾಡ್ಬಿಟ್ರು ಅನ್ನೋದೇ ನಮ್ಗೆ ಆಶ್ಚರ್ಯ ಆಗುತ್ತೆ. ಸರ್, ನೀವು ಕಂಡ ಹಾಗೆ ದರ್ಶನ್ ಹೇಗೆ ಸರ್? ಜೂನ್ 8th 9th ಯಾವತ್ತು ಅದು ಆಯ್ತೋ ಅದಕ್ಕೆ 3 ದಿವಸ ಹಿಂದೆನೂ ಜೊತೆ ಜಿಮ್ ಮಾಡಿದ್ದೀವಿ, ಜೊತೆ ಇದ್ದೀವಿ ನಾವು. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಮ್ಮ ಜೊತೆಗೆ ಇವತ್ತು ಕನ್ನಡ ಚಿತ್ರರಂಗದ ಪ್ರತಿಭಾವಂತ ಪೋಷಕ ನಟ ಧರ್ಮ ಅವರಿದ್ದಾರೆ. ಸೊ ಅವರ ಒಂದು ಹೊಸ ಸಿನಿಮಾ ನೈಸ್ ರೋಡ್ ಸಿನಿಮಾದ ಪ್ರೆಸ್ ಮೀಟ್ ಈಗಷ್ಟೇ ಆಯಿತು. ಸದ್ಯದಲ್ಲೇ ಈ ಒಂದು ಸಿನಿಮಾ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗುತ್ತೆ. ಅವ್ರ ಜೊತೆಗೆ ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ಫಸ್ಟ್ಲಿ ಆಲ್ಮೋಸ್ಟ್ ಬಹಳ ವರ್ಷಗಳ ನಂತರ ನಿಮ್ಮನ್ನೇ ಲೀಡ್ ಆಗಿ ಇಟ್ಕೊಂಡು ಒಂದು ಸಿನಿಮಾ ಬರ್ತಾ ಇರೋವಂಥದ್ದು ಆ್ಯಕ್ಚುಲಿ ನೈಸ್ ರೋಡ್ ಅಂತ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸಿನಿಮಾ ಬಗ್ಗೆ? ಸೊ ಒಂದು ಮಿಸ್ಟ್ರಿ ಥ್ರಿಲ್ಲರ್ ಥರ ಅನ್ನಿಸ್ತಾ ಇದೆ ನೋಡುವಾಗ, ಕಂಟೆಂಟ್ ಎಲ್ಲ ನೋಡುವಾಗ. ಸೊ ಎಷ್ಟು ಖುಷಿ ಇದೆ ಈ ಒಂದು ಸಿನಿಮಾ ಮಾಡ್ತಾ ಇರೋದಕ್ಕೆ? ಇಲ್ಲ, ತುಂಬಾ ಖುಷಿ ಇದೆ. ಅದರಲ್ಲೂ ಪಾಪ ನನ್ನ ಮೇಲೆ ನಂಬಿಕೆ ಇಟ್ಟು ತುಂಬ ಮೇನ್ ಲೀಡಾಗಿ ಸಬ್ಜೆಕ್ಟಲ್ಲೇ ಮುಖ್ಯ ಪಾತ್ರನ ನಾನು ಮಾಡಿದ್ದೀನಿ. ಆ್ಯಂಡ್ ಟೋಟಲ್ ಸಸ್ಪೆನ್ಸ್ ಥ್ರಿಲ್ಲರ್ ಸಬ್ಜೆಕ್ಟ್ ಇದು. ಎಲ್ಲರೂ ಹೇಳ್ತಾರೆ ಸಸ್ಪೆನ್ಸ್ ಥ್ರಿಲ್ಲರ್ ಎಲ್ಲ ಥರ ಬಂದಿದೆ, ಎಲ್ಲ ಥರ ಬಂದಿದೆ. ಬಟ್ ಕರ್ಮ ರಿಟರ್ನ್ಸ್ ಅನ್ನೋದು ಒಂದೇ ಸಿನಿಮಾದಲ್ಲಿ ತೋರಿಸಿರೋಂಥ ಸಿನಿಮಾ ತುಂಬ ಕಡಿಮೆ ನನಗೆ ಗೊತ್ತಿರೋಂಗೆ. ನನಗೂ ಜ್ಞಾಪಕ ಇಲ್ಲ. ಈ ಸಿನಿಮಾ ಭಾಳ ಡಿಫ್ರೆಂಟ್ ಆಗಿದೆ. 100% ಪ್ರತಿಯೊಬ್ಬ ಆಡಿಯನ್ಗೂ, ಈವನ್ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಇದು ಅರ್ಥ ಆಗೋವಂಥ ಸಬ್ಜೆಕ್ಟು, ಇಷ್ಟ ಆಗೋವಂಥ ಸಬ್ಜೆಕ್ಟ್ ಅಂತ ನನ್ನ ನಂಬಿಕೆ ಇದೆ. ಧರ್ಮ ಅವ್ರದ್ದು ಆ್ಯಕ್ಚುಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಆಲ್ಮೋಸ್ಟ್ 25+ ಇಯರ್ಸ್ ಆಫ್ ಜರ್ನಿ ಅಂತಲೇ ಹೇಳ್ಬೋದು. 23 years ಆಯಿತು. ಇನ್ನೇನು ಆಲ್ಮೋಸ್ಟ್ 2 ವರ್ಷಕ್ಕೆ 25 ವರ್ಷ ಆಗುತ್ತೆ. ಸೊ ಬಹಳಷ್ಟು ಪಾತ್ರಗಳಲ್ಲಿ ನಟಿಸಿದ್ದೀರಾ. ಅದರಲ್ಲಿ ಜಾಸ್ತಿ ಪೊಲೀಸ್ ಇನ್ಸ್ಪೆಕ್ಟ್ರು, ACP ಆ ಥರದ್ದೇ ಜಾಸ್ತಿ ನೋಡಿರೋದು ನಾವು. ಸೊ ಈ ಸಿನಿಮಾದಲ್ಲಿ ಎಷ್ಟು ವಿಭಿನ್ನವಾಗಿರುತ್ತೆ ಪಾತ್ರ ನಿಮ್ಮದು ಅಂತ? ಅದೇ ನಾನು ಮಾಡಿರೋ 300 ಸಿನಿಮಾಲ್ ಬರೀ 85 ಸಿನಿಮಾ ACP DCP ಇಂಥ ಪೊಲೀಸ್ ರೋಲ್ಗಳೇ ಜಾಸ್ತಿ ಮಾಡೋದು. ಹಾಗಾಗಿ ನನಗೆ ಪೊಲೀಸ್ ಆಫೀಸರ್ಸ್ ತುಂಬ ಚೆನ್ನಾಗಿ ಒಡನಾಟ ಇದೆ. ಅವರ ಹತ್ರ ಕೇಳ್ಕೊತಿದ್ವಿ ಹೇಗೆ ಕ್ರಿಮಿನಲ್ಸ್ ಹತ್ರ ಯಾವ ಥರ ಬಿಹೇವ್ ಮಾಡ್ತಾ ಇದೆಲ್ಲ ಕೇಳ್ಕೊಂಡೆ ಜಾಸ್ತಿ ಸಿನಿಮಾ ನನಗೆ ಪೊಲೀಸ್ ಪಾತ್ರನೇ ಸಿಗ್ತಾಯಿತ್ತು. ಸೊ ಹಂಗಾಗಿ ನಾನು ಕೆಲವು ಪೊಲೀಸ್ ಪಾತ್ರ ಸುಮಾರು 35-40 ಸಿನಿಮಾ ಬೇಡ ಅಂತಲೇ ಬಿಟ್ಟಿದ್ದೀನಿ. ಯಾಕಂದರೆ ಸೇಮ್ ಕ್ಯಾರೆಕ್ಟರ್ಸ್ ಬಂದರೆ ಮಾಡಲ್ಲ ನಾನು. ಬಟ್ ಈ ಸಿನಿಮಾ ಇಲ್ಲಿವರೆಗೂ ಮಾಡಿರೋ ಪೊಲೀಸ್ ಕ್ಯಾರೆಕ್ಟರ್ಸಲ್ಲಿ ಫುಲ್ ಫ್ಲೆಡ್ಜ್ ಆಗಿ ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ನನ್ನ ಮೇಲೆ ಅಂದರೆ ಕತೆ ಆ ಥರ ಇದೆ. ಹಂಗಾಗಿ ಈ ಸಿನಿಮಾ ಪೊಲೀಸ್ ಕ್ಯಾರೆಕ್ಟರ್ ಇದ್ರೂ ಒಪ್ಕೊಂಡಿದ್ದೀನಿ, ಮಾಡಿದ್ದೀನಿ. ಸರಿ, ಇವತ್ತಿನ ಈ ವರ್ಷದ ಸ್ಥಿತಿಗತಿಯನ್ನು ನೋಡೋದಾದ್ರೆ ಆಲ್ಮೋಸ್ಟ್ 135+ ಸಿನಿಮಾಸ್ ಆಲ್ಮೋಸ್ಟ್ ಎಲ್ರಿಗೂ ಕೇಳ್ತಾ ಇದ್ದೀವಿ ನಾವು ಈ ಪ್ರಶ್ನೆನ. 135+ ಅಥವಾ 140+ ಸಿನಿಮಾ ರಿಲೀಸ್ ಆಗಿರೋದು, ಪ್ಲಸ್ 7ರಿಂದ 8 ಸಿನಿಮಾ ಮಾತ್ರ ಯಾಕಂದರೆ ಪ್ರೇಕ್ಷಕರು ಸ್ವಲ್ಪ ಗಮನವನ್ನು ಸೆಳೆದಿರೋವಂಥದ್ದು. ಆ್ಯಕ್ಚುಲಿ ಯಾಕೆ ಈ ರೀತಿ ಆಗಿದೆ ಅಂದರೆ ಆಲ್ಮೋಸ್ಟ್ ಡ್ರೈ ಫೇಸ್ ಅಂತಲೇ ಹೇಳ್ಬೋದು ಇಂಡಸ್ಟ್ರಿಗೆ. ಯಾಕೆ ಥಿಯೇಟರ್ ಕಡೆಗೆ ಜನ ಬರ್ತಾ ಇಲ್ಲ ಅಂತ ನಿಮ್ಮ ಪ್ರಕಾರ? ಇಲ್ಲ, ಇದು ಈಗಲೇ ಅಲ್ಲ. ನಾವು 2000 ನಾನು ಇಂಡಸ್ಟ್ರಿಗೆ ಎಂಟರ್ ಆದಾಗಿಂದ ನೋಡಿದ್ದೀವಿ. ಪ್ರತಿ ವರ್ಷ 100-120 ಸಿನಿಮಾ ರಿಲೀಸ್ ಆಗ್ತಾನೇ ಇದೆ. ಬಟ್ ನೀವು ಹೇಳಿದಾಗೇ ಅದು ಸಕ್ಸಸ್ ಅನ್ನೋದು 7-8 ಅವಾಗಿತ್ತು. ಈಗ 1, 2, 3 ಆ ಥರ ಆಗಿದೆ. ಕೆಲವು ಸಿನಿಮಾ ಹೈ ಬಜೆಟ್ ಪ್ಯಾನ್ ಇಂಡಿಯಾ ಮೂವೀಸು ಹ್ಯೂಜ್ ಹಿಟ್ ಕೊಟ್ಟಾಗ ತುಂಬ ಒಳ್ಳೆ ಸಿನಿಮಾಗಳು ಮಾಡಿರೋದು ಸಿನಿಮಾಗಳು ಥಿಯೇಟ್ರಿಗೆ ಜನ ಬರೋದೇ ಇಲ್ಲ. ಅವ್ರ ಮೈಂಡಲ್ಲಿ ಆ ಗುಂಗಲ್ಲೇ ಇರ್ತಾರೆ 1-2 ವರ್ಷ. ಸೊ ಆ ರೀತಿಯಾಗಿ ಚೆನ್ನಾಗಿರೋ ಸಿನಿಮಾ ಬಂದು ಫ್ಲಾಪ್ ಆಗಿರೋದು ಸಾಕಷ್ಟು ಉದಾಹರಣೆಗಳಿವೆ. ಅದ್ರ ಜೊತೆಗೆ ಕೆಲವರು ಸಿನಿಮಾ ಬಗ್ಗೆ ಗಂಧ ಗೊತ್ತಿಲ್ಲದೆ ಸುಮ್ಮನೆ ಕೆಲವರು ಬಾಡಿ ಇಟ್ಕೊಂಡ್ ಬರ್ತಾರೆ, ಆ್ಯಕ್ಟ್ ಮಾಡ್ತಾರೆ, ಏನೂ ಯೂಸ್ ಇರಲ್ಲ, ಹಂಗೋಗಿ ಅದೊಂದು ಸಿನಿಮಾ ಹೋಗಿರುತ್ತೆ. ಇನ್ನು ಕೆಲವರು ಸುಮ್ಮನೆ ಬಂದು ಪಿಕ್ಚರ್ ಮಾಡ್ತಾರೆ, ಕತೆ ಡೈರೆಕ್ಷನ್ ಗೊತ್ತಿರಲ್ಲ, ಹಂಗಾಗಿ ಅದೊಂದು ಸಿನಿಮಾ ಹೋಗಿರುತ್ತೆ. ಆ ರೀತಿ ಈ ಥರ ಪ್ರಾಬ್ಲಮ್ ಆಗಿರುತ್ತೆ. ಇನ್ನು ಆ್ಯಕ್ಚುಲಿ ನಮಗೆ ಅಂದರೆ ಧರ್ಮ ಅವರನ್ನು ನೋಡುವಾಗ ಒಂದು ಕೊರತೆ ಅನಿಸಿದ್ದು ಏನು ಅಂತ ಹೇಳಿದ್ರೆ, ಅಲ್ಲ ಬಹುಶಃ ನೀವು 300+ ಸಿನಿಮಾಸ್ ಮಾಡಿದಿರಿ ಇಲ್ಲ ಅಂತಲ್ಲ, ಬಟ್ ಈಗ ಏನು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸಿನಿಮಾಸ್ ಬರ್ತಾ ಇರೋವಂಥದ್ದು, ಕನ್ನಡ ಚಿತ್ರರಂಗದಿಂದ ಕನ್ನಡ ಚಿತ್ರರಂಗ ಕಡೆಗೆ ಬೇರೆಯವ್ರು ನೋಡ್ತಾ ಇರೋಂಥದ್ದು, ಆ ಥರ ನೋಡುವಾಗ ಈಗ ದೊಡ್ಡ ಕಾನ್ವಾಸ್ನ ಸಿನಿಮಾದಲ್ಲಿ ನಮ್ಮ ನಟರುಗಳನ್ನ ಯಾಕೆ ಜಾಸ್ತಿ ಕಾಸ್ಟ್ ಮಾಡಿರಲ್ಲ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಬಿಕಾಸ್ ಈಗ ನಮಗೂ ಕೂಡ ಇಮ್ಯಾಜಿನ್ ಮಾಡ್ತಾ ಇರ್ತೀವಿ ಅಂದರೆ ಈ ಪಾತ್ರಕ್ಕೆ ಧರ್ಮ ಅವ್ರು ಇರ್ಬೋದಿತ್ತಲ್ಲ, ಯಾಕೆ ಬೇರೆಯವ್ರನ್ನ ಕರೆಸಿದಾರೆ ಆ ಥರದ್ದೆಲ್ಲ. ಸೊ ಆ ರೀತಿ ಅವಕಾಶ ವಂಚಿತರಾಗೋದಕ್ಕೆ ಏನು ಕಾರಣ ಇರ್ಬೋದು ಅಂತ? ಅಲ್ಲ, ನಮ್ಮ ಇಂಡಸ್ಟ್ರಿಲಿ ಎಸ್ಪೆಷಲಿ ಕನ್ನಡ ಇಂಡಸ್ಟ್ರಿಲೇ ತುಂಬ ಫೂಲಿಶ್ನೆಸ್ ಇದೆ ಕೆಲವ್ರಿಗೆ. ಏನಕ್ಕೆ ಅಂದರೆ ಪಂಗಡ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇದೇ ಟೀಮ್ನೇ ಹಾಕೊಂಡು ಚಚ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ.
ಏನು ಇದು ಆಮೇಲೆ ಬೇರೆ ಟ್ರೈ ಮಾಡಲ್ಲ. ಈಗ ನನ್ನ ನೋಡಿ ಇಂಡಸ್ಟ್ರಿ ವಿಲನ್ ಆಗಿ ಎಂಟ್ರ್ ಆದರೆ ವಿಲನ್ ಆಗೇ ನಮ್ಮನ್ನ ಪೋರ್ಟ್ರೇ ಮಾಡ್ಕೊಂಡು ಬಂದರು. ನಾನೇನು ತಲೆ ಕೆಡಿಸ್ಕೊಂಡು ನಂಗೆ ಯಾಕಂದರೆ ಕಲೆ ಏನು ಬಂದರೂ ಮಾಡ್ಕೊಂಡು ಹೋಗ್ತಾಯಿದ್ದೆ. ನಾನು ಹಂಗೆ ಬ್ಯುಸಿ ಇದ್ದೆ. ಲಕ್ಕಿ ಜನ ನನಗೆ ಇವತ್ತಿಗೂ ಬ್ಯುಸಿ ಇಟ್ಟಿದ್ದಾರೆ ಇಂಡಸ್ಟ್ರಿ. ಸಾಕು, ನಾನು ತೃಪ್ತಿಯಾಗಿದ್ದೀನಿ. ಬಟ್ ಆದರೆ ಬೇರೆ ಥರನೂ ವಿಭಿನ್ನವಾಗಿ ಟ್ರೈ ಮಾಡಬೇಕು ಇಂಡಸ್ಟ್ರಿ. ಅದೊಂದು ಮಾಡಲ್ಲ. ನೀವು ಹೇಳಿದಾಗೆ ಈ ಪಾತ್ರ ಅವ್ರು ಮಾಡ್ಬೋದಾಯ್ತಾ, ಆ ಪಾತ್ರ ಮಾಡ್ಬೋದಾಯ್ತಲ್ಲ, ಅದಕ್ಕೆ ಅದು ಧೈರ್ಯ ಅಲ್ಲ, ಆ ಥಿಂಕೇ ಮಾಡಲ್ಲ ಇಲ್ಲಿ ನಮ್ಮಲ್ಲಿ. ಅದೇ ಒಂದು ತುಂಬ ಪ್ರಾಬ್ಲಮ್ ಇದೆ. ಇನ್ಫ್ಯಾಕ್ಟ್ ನೀವು ಆಕ್ಚುಲಿ ಹೇಳಿದ್ರಿ 2000ನೇ ಇಸ್ವಿಯಲ್ಲೂ ಕೂಡ ಈ ತರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತ. ಆಗ ಚಿತ್ರರಂಗ ಯಾವ ರೀತಿ ಲೈಕ್ ಅಂದ್ರೆ ಕಂಬ್ಯಾಟ್ ಮಾಡಿತ್ತು, ಅಂದ್ರೆ ಹೊರಗೆ ಬಂದಿತ್ತು, ಸಕ್ಸಸ್ಫುಲ್ ಸ್ಟ್ರೀಮಿಗೆ ಯಾವ ರೀತಿ ಮರಳಿತ್ತು ಆ ಟೈಮಲ್ಲಿ ಅಂತ? ಅಲ್ಲ, ಈಗ ನೋಡಿ, ಸಕ್ಸಸ್ ಅನ್ನೋದಕ್ಕಿಂತ ನಾನು ಇಂಡಸ್ಟ್ರಿಗೆ ಎಂಟ್ರ್ ಆದಾಗ ಶಿವರಾಜ್ ಕುಮಾರ್ ಅವರು ಒಂದು 10 ಜನದ ಹೆಸರು ಹೇಳಕ್ಕೆ ಬರಲ್ಲ ಆವಾಗಲೇ ನಮಗೆ. ಶಿವರಾಜ್ ಕುಮಾರ್ ಅವರು, ಪ್ರಭಾಕರ್ ಅವರು, ಶಶಿಕುಮಾರ್ ಅವರು, ಆವಾಗ ಇದ್ದಂಗೆ ಅಂಬರೀಷ್ ಅಣ್ಣ, ನಮ್ಮ ವಿಷ್ಣು ಸರ್, ರಾಜ್ಕುಮಾರ್ ಸರ್, ಇನ್ನೊಂದು 4 ಜನದ ಹೆಸರು ಬಂದರೆ ಗ್ಯಾಪ್ ಇದು. ಈಗಲೂ ನಾನು ಕೇಳ್ತೀನಿ 10 ಜನದ ಹೆಸರು, ಹೀರೋ ಹೆಸರು ಹೇಳಿ ಫಾಸ್ಟಾಗಿ. 23 ವರ್ಷ ನಾನು ಇಂಡಸ್ಟ್ರಿಗೆ ಎಂಟ್ರಾಗಿ ಇವತ್ತಿಗೂ ನೆಟ್ಟಿಗೆ 10 ಜನದ ಹೀರೋ ಮೇಲೆ ತರೋಕ್ಕಾಗಿಲ್ಲ. ಯಾರ್ಯಾರು ಸಕ್ಸಸ್ಫುಲ್ ಡೈರೆಕ್ಟರ್ಗಳಿದ್ದಾರೆ, ಸಕ್ಸಸ್ ಆಗಿದ ತಕ್ಷಣ ಮೇನ್ ಸ್ಟಾರ್ಗಳನ್ನೇ ಹಾಕ್ಕೊಂಡು ಅವ್ರನ್ನೇ 3 ಸಿನಿಮಾ ಮಾಡ್ತಾರೆ ಹೊರತು, ಅವ್ರು ಒಂದು ಸಲ ಸ್ಟಾರ್ ವ್ಯಾಲ್ಯೂ ಬಂದು ಅಷ್ಟು ಹೆಸರು ಮಾಡಿದ್ಮೇಲೆ ಆರಾಮಾಗಿ ಒಂದು ಕಾನ್ಫಿಡೆಂಟ್ ಇಟ್ಕೊಂಡು ಒಬ್ಬ ಹೊಸೊಬ್ರನ್ನ ಟ್ಯಾಲೆಂಟ್ ಇರೋರನ್ನ ವರ್ಷಾನುಗಟ್ಟಲೆ ಸ್ಕ್ರಿಪ್ಟ್ ಕೂತ್ಕೋತಾರೆ. ಒಬ್ಬ ಆರ್ಟಿಸ್ಟ್ ಹುಡ್ಕೋಕ್ಕಲ್ಲ, ಒಬ್ಬ ಸ್ಟಾರ್ ವ್ಯಾಲ್ಯೂನ ಇಂಡಸ್ಟ್ರಿ ನಿಲ್ಲುವಂಥ ಒಬ್ಬ ಎಲ್ಲ ಥರ ಫೇಸ್ ವ್ಯಾಲ್ಯೂ ಇರುವಂಥ ಒಬ್ಬ ಹುಡುಗನ ಹುಡ್ಕೋಕ್ಕಾಗಲ್ವ ನಮ್ಮ ಇಂಡಸ್ಟ್ರೀಲಿ? ಇದು ಫಸ್ಟು ಡೈರೆಕ್ಟ್ರುಗಳು ಮಾಡಬೇಕು. ಡೈರೆಕ್ಟ್ರುಗಳು ಧೈರ್ಯ ಮಾಡಿದಾಗ, ಅದರಲ್ಲೂ ಸಕ್ಸಸ್ಫುಲ್ ಡೈರೆಕ್ಟ್ರುಗಳು ಮಾಡಿದ್ರೆ ಎಂಥ ಪ್ರೊಡ್ಯೂಸರ್ ಅವ್ನು ಹೇಳ್ದಂಗೆ ಕೇಳ್ಕೊಂಡು ಪಿಕ್ಚರ್ ದುಡ್ಡು ಹಾಕ್ತಾನೆ. ಈ ಸಕ್ಸಸ್ಫುಲ್ ಡೈರೆಕ್ಟ್ರುಗಳೇ ಮಾಡಲ್ಲ, ಸ್ಟಾರ್ಗಳಿಂದನೇ ಹೋಗ್ತಿದ್ರೆ ಹೊಸಬ್ರು ಎಲ್ಲಿ ಬರ್ತಾರೆ? ಹಂಗಾಗಿ ನಮ್ಮಲ್ಲಿ ಎಲ್ಲ ಥರನೂ ಡಿಮ್ಯಾಂಡ್ ಜಾಸ್ತಿ ಆಗೋಗಿದೆ. ಅತ್ತೆ ಇರೋ ಇದ್ದಾಗ ಅಲ್ಲಿ ಯಾರ್ಯಾರು ರೆಗ್ಯುಲರಾಗಿ ಆ್ಯಕ್ಟರ್ಸ್ ಇರ್ತಾರೋ ಅವರೇ ಜಾಸ್ತಿ ಬ್ಯುಸಿ ಇರ್ತಾರೆ, ಇನ್ನು ಮಿಕ್ದವ್ರು ಖಾಲಿ ಇರ್ತಾರೆ. ತೆಲುಗು ತಮಿಳಲ್ಲಿ ನಮ್ಗೆ ನಿಜವಾಗ್ಲೂ ಹೆಸರೇ ಗೊತ್ತಿರಲ್ಲ, ಅವರೆಲ್ಲ 3 ಕೋಟಿ 4 ಕೋಟಿ ಇದು ತೊಗೊತಾರೆ ಹೀರೋಗಳಿದ್ದಾರೆ. 40 ಜನ 50 ಜನದ ಹೆಸರು ಹೇಳ್ಬೋದು ನಾವು ಕೂತ್ಕೊಂಡು ಇವತ್ತು, ತಮಿಳಲ್ಲಾಗಲಿ ತೆಲುಗು. ಕನ್ನಡದಲ್ಲಿ ಇವತ್ತಿಗೂ 10 ಜನದ ಹೆಸರು ಹೇಳಕ್ಕೆ ಹೇಳಿ, ಅವನಿಗಾರ ತಾಕತ್ತಿದ್ರೆ ಫಾಸ್ಟಾಗಿ ಹೇಳಕ್ಕೆ ಹೇಳಿ. ಇಲ್ಲ, ಇದೇ ನಮ್ಮಲ್ಲಿ ಇಂಡಸ್ಟ್ರಿ ತುಂಬ ಡ್ರಾಬ್ಯಾಕ್ ಇದೆ. ಇದರಿಂದನೇ ನಮ್ಮಲ್ಲಿ ಸಿನಿಮಾಗಳು ಫ್ಲಾಪ್ ಆಗೋ ಕಾರಣ, ಸಿನಿಮಾಗಳು ಇಲ್ಲದೇ ಇರೋ ಕಾರಣ, ಶೂಟಿಂಗ್ಗಳು ನಡೀದಿರೋ ಕಾರಣ, ಪ್ರತಿಯೊಂದು ಡ್ರಾಬ್ಯಾಕ್ಗೂ ಮೇಜರ್ ಸಕ್ಸಸ್ಫುಲ್ ಡೈರೆಕ್ಟರ್ಸಿಂದಾನೇ ಇವೆಲ್ಲ ಪ್ರಾಬ್ಲಮ್. ಸರ್, ಈಗ ನೀವೇ ಹೇಳ್ದಂಗೆ ಡ್ರಾಬ್ಯಾಕು ಕೂಡ ಕಾರಣ ಆಗಿರ್ಬೋದು, ಅಥವಾ ಜನಗಳು ಅಕ್ಸೆಪ್ಟ್ ಮಾಡೋ ರೀತಿನೋ ಏನೋ, ಒಟ್ಟಿನಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಸ್ಟಾರ್ ಗಿರಿಯನ್ನು ಪಡ್ಕೊಳ್ಳೋದು ಅಷ್ಟೊಂದು ಈಸಿ ಒಂದು ವಿಷಯ ಅಂತೂ ಅಲ್ವೇ ಅಲ್ಲ. ಸೊ ಅದಂತೂ ಸಾಬೀತಾಗಿರುವಂಥದ್ದು. ಬಟ್ ಅಂತಹ ಒಂದು ಕಾಲಘಟ್ಟದಲ್ಲಿ ಲೈಕ್ ದರ್ಶನ್ ಅವರು ಆ್ಯಕ್ಚುಲಿ ಬೀಂಗ್ ಅ ಸೂಪರ್ ಸ್ಟಾರ್ ಇವತ್ತು ಆ್ಯಕ್ಚುಲಿ ಈ ರೀತಿ ಒಂದು ಸಂಕಷ್ಟಕ್ಕೆ ಲೈಕ್ ಅವ್ರಿಗೆ ಬಂದಿರುವಂಥದ್ದು. ಸೊ ಇಂತಹ ಪರಿಸ್ಥಿತಿನ ಯಾವ ರೀತಿ ಅವಲೋಕಿಸ್ತೀರಾ ನೀವು ಅಂತ? ನಮ್ಗೆ ಈಗಲೂ ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾನೇ ಇಲ್ಲ. ಎಂಥ ಯಾವ ಥರ ಆಲೋಚನೆ ಮಾಡಿಬಿಟ್ರು ಅನ್ನೋದೇ ನಮ್ಗೆ ಆಶ್ಚರ್ಯ. ಅದನ್ನು ನಾನು ಈಗಾಗಲೇ ಹೇಳ್ಕೊಂಡಿದ್ದೀನಿ. ಇಡೀ ಇಂಡಸ್ಟ್ರಿಗೂ ಆಘಾತ ಆಗಿದೆ, ನಮ್ಮಂಥ ಕಲಾವಿದರಿಗೂ, ಅವ್ರ ಸ್ನೇಹಿತರಾಗಿ ನನಗೆ ಆಘಾತ ಆಗಿದೆ. ಅವ್ರ ಅಭಿಮಾನಿಗಳಂತೂ ಒಂಥರ ಹುಚ್ಚರಾಗ್ಬಿಟ್ಟಿದ್ದಾರೆ. ಎಲ್ಲರಿಗೂ ಏನಂತಲೇ ಅರ್ಥ ಆಗ್ತಿಲ್ಲ. ಆ ಥರ ಒಂದು ಪರಿಸ್ಥಿತಿ ಬಂದ್ಬಿಡ್ತೀವಿ ನಮ್ಮ ಇಂಡಸ್ಟ್ರಿಗೆ. ಸೊ ಇವಾಗ ಇನ್ನು ಮಿಕ್ಕಿದ್ದೆಲ್ಲ ನಾವು ನಿಮ್ಮ ಮೂಲಕನೇ ನೋಡ್ತಾ ಇದ್ವಿ, ಏನೇನು ಪ್ರೋಸೆಸ್ ಆಗ್ತಾ ಪ್ರತಿದಿನ ಏನು ನಡೀತಿದೆ ದರ್ಶನ್ ಇದರಲ್ಲಿ. ಈಗ ಒಬ್ಬ ಆರೋಪಿ ಸ್ಥಾನದಲ್ಲಿ ಇವತ್ತು ಜೈಲಲ್ಲಿದ್ದಾರೆ. ಈಗ ಕಾನೂನು ಯಾವ ಥರ ನ್ಯಾಯ ಕೊಟ್ಟು ಏನು ತನಿಖೆ ನಡೆಸಿ ಅದಕ್ಕೆ ಏನು ತೀರ್ಪು ಕೊಡ್ತಾರೆ ಅದಕ್ಕೆ ನಾವು ಕಾಯ್ಕೊಂಡು ಕೂತಿದ್ದೀವಿ ಅಷ್ಟೇ. ಸರ್, ಈಗ ಆ್ಯಕ್ಚುಲಿ ತುಂಬ ಜನ ಹೇಳ್ತಾ ಇದ್ದಾರೆ ದರ್ಶನ್ ಅವ್ರ ಸುತ್ತಮುತ್ತ ಇರುವಂತಹ ಸ್ನೇಹಿತರಿಂದ ಈ ರೀತಿ ಅವರಿಗೆ ಸಂಕಷ್ಟ ಬಂದಿದೆ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಅವರು ಲೈಕ್ ಒಳ್ಳೆ ಫ್ರೆಂಡ್ಸ್ ಯಾರು, ಕೆಟ್ಟ ಫ್ರೆಂಡ್ಸ್ ಯಾರು ಅಂತ ಡಿಸ್ಟಿಂಗ್ವಿಷ್ ಮಾಡದೇ ಇರುವಷ್ಟು ಮುಗ್ಧರ ದರ್ಶನ್ ಅವರು ನಿಮ್ಮ ಪ್ರಕಾರ? ಇಲ್ಲ ನೋಡಿ, ಆಕ್ಸಿಡೆಂಟು ಎಸ್ಕೇಪು ಎರಡೂ ಒಂದೇ ಟೈಮ್ ಆಗೋದು. ಆಕ್ಸಿಡೆಂಟ್ ಆದಾಗ ಆಕ್ಸಿಡೆಂಟ್ ಅಂತಾರೆ, ಅಲ್ಲಿ ಅದು ತಪ್ಪಿಸ್ಕೊಂಡು ಎಸ್ಕೇಪ್ ಅಂತಾರೆ. ಹಾಗೆ ಅಲ್ಲಿ ಒಳ್ಳೆಯವರು ಕೆಟ್ಟರು ಸ್ನೇಹಿತರು ಅಲ್ಲ. ಆ ಪರಿಸ್ಥಿತಿಗೆ ಆ ಒಂದು ಸಂದರ್ಭದಲ್ಲಿ ಏನೋ ಅಚಾತುರಿ ಎಕ್ಸ್ಟ್ರಾ ದುಡುಕಿರೋದ್ರಿಂದ ಈ ಪರಿಸ್ಥಿತಿ ಬಂದಿದೆ. ಅಲ್ಲಿ ಕೆಟ್ಟ ಸ್ನೇಹಿತರು ಒಳ್ಳೆ ಸ್ನೇಹಿತರು ಅಂತ ನನಗೂ ಜಡ್ಜ್ಮೆಂಟ್ ಗೊತ್ತಿಲ್ಲ. ಎಲ್ಲರೂ ನನಗೂ ಗೊತ್ತಿದ್ದಾರೆ, ಎಲ್ಲ ಒಳ್ಳೊಳ್ಳೆ ಉದ್ಯಮಿಗಳು, ಒಳ್ಳೊಳ್ಳೆ ಇದು ಅಫಿಷಿಯಲ್ಸ್ ಇರೋದೇ ಅಲ್ಲಿ. ಅವ್ರುಗಳೇ ತಾನೇ ಇವತ್ತು ಜೊತೆ ಒಳಗಡೆ ಹೋಗಿರೋದು. ಸೊ ಯಾರು ಏನು ಅವ್ರದ್ದು ರೆಗ್ಯುಲರ್ ಅವ್ರದ್ದು ಯಾವೊಂದೇ ಆಗಲಿ ಅಲ್ಲಿ ಯಾರ್ದು ರೆಗ್ಯುಲರ್ ಬಿಸ್ನೆಸ್ ಅಲ್ಲ ಅದು. ಇದಾಗಿರೋದೇ ಜೀವನದಲ್ಲಿ ಫಸ್ಟ್ ಟೈಮ್ ಇಂಥ ಒಂದು ಹಾಗೆ ಆಗೋಗಿದೆ. ಅದು ಯಾವ ರೀತಿ ಆಗಿದೆ, ಇವರಿಂದನೇ ಆಗಿದೆಯಾ, ಏನು ಮಿಸ್ಟೇಕ್ ಆಗಿದೆ, ತನಿಖೆ ಮುಂದೆ ಗೊತ್ತಾಗುತ್ತೆ. ಸರ್, ನೀವು ಕಂಡ ಹಾಗೆ ದರ್ಶನ್ ಹೇಗೆ ಸರ್? ನಿಮ್ಮ ಸ್ನೇಹಿತರು ಅಂತ ಕೂಡ ನೀವು ಹೇಳಿದ್ರಿ, ಆ್ಯಕ್ಚುಲಿ ಹೇಗೆ ಇದ್ರು, ಇವಾಗ ಏನೋ ಬದಲಾವಣೆ ಕಂಡಿದೆಯಾ ನಿಮಗೆ ಆ್ಯಕ್ಚುಲಿ ಇತ್ತೀಚಿನ ದಿನಗಳಲ್ಲಿ ಹೇಗೆ ಅಂತ? ನಾನು ಹೇಳಿದ್ನಲ್ಲ, ನಾನು ಈಗ ಆಲ್ರೆಡಿ ಹೇಳಿದ್ದೀನಿ, ಈ ಥರ ಒಂದು ಇನ್ಸಿಡೆಂಟ್ ಜೂನ್ 8th 9th ಯಾವತ್ತು ಅದು ಆಯಿತೋ ಅದಕ್ಕೆ 3 ದಿವಸ ಹಿಂದೆನೂ ಜೊತೆ ಜಿಮ್ ಮಾಡಿದ್ದೀವಿ, ಜೊತೆ ಇದ್ದೀವಿ ನಾವು. ಯಾವತ್ತೂ ನನಗೇನು ಚೇಂಜಸ್ ಕಾಣಿಸಿಲ್ಲ. ಆಮೇಲೆ ನನ್ನ ಹತ್ರ ಅಂತೂ ನಮ್ಗೆ ಯಾವತ್ತೂ ಆ ಥರ ಕಾಣಿಸೂ ಇಲ್ಲ. ಬೇರೆ ನಾನು ನೋಡಿರೋದೆಲ್ಲ ನಿಮ್ಮ ಮೀಡಿಯಾ ಮೂಲಕನೇ. ಅಷ್ಟು ಬಿಟ್ಟರೆ
ಅವನನ್ನು ಅದೇ ಥರನೇ ಹೆಲ್ಪಿಂಗ್ ನೇಚರ್ ಇರೋಂಥ ವ್ಯಕ್ತಿ ನೋಡಿದ್ದೀನಿ. ಇದು ಮಾಡಿ ಈ ರೀತಿ ನಾವು ನೋಡಿರೋದು, ಈ ರೀತಿ ಆದಮೇಲೆ ಈ ಥರ ಹಿಂಗಾಗಿದೆ, ಇದು ಯಾರಿಂದ ಆಗಿದೆ, ದರ್ಶನದಿಂದನೇ ಆಗಿದೆ, ಎಲ್ಲನೂ ತನಿಖೆ ಮೂಲಕ ಗೊತ್ತಾಗಬೇಕಷ್ಟೇ. ಸರ್ ಕೊನೆಯದಾಗಿ ಸರ್, ಲಾಸ್ಟ್ ಟೈಮ್ ಅದೇ 2011ರಲ್ಲಿ ಕೂಡ ಈ ಥರದೊಂದು ಸಂಕಷ್ಟ ಎದುರಾಗಿತ್ತು. ಹೊರಗಡೆ ಬಂದಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಜನ ಅವರನ್ನು ರಿಸೀವ್ ಮಾಡಿದ್ರು. ಈಗಲೂ ಆ ಥರದೇ ಒಂದು ರಿಸೆಪ್ಷನ್ ಇರುತ್ತೆ, ನೆಕ್ಸ್ಟ್ ಲೆವೆಲ್ ಮತ್ತೆ ಅವ್ರ ಸಿನಿಮಾ ಎಲ್ಲ ಹಿಟ್ ಆಗುತ್ತೆ ಅನ್ನೋ ಥರ ಆ್ಯಕ್ಚುಲಿ ಟಾಕ್ ಹೊರಗಡೆ ಇದೆ. ಅಂದರೆ ಇದನ್ನು ಯಾವ ರೀತಿ ಅವಲೋಕನ ಮಾಡ್ತೀರಾ ನೀವು? ಅಂದರೆ ಸಮಾಜ ಏಕೆಂದರೆ ಯಾವ ರೀತಿ ಮನುಷ್ಯರುಗಳನ್ನು ಆ್ಯಕ್ಚುಲಿ ಅಕ್ಸೆಪ್ಟ್ ಮಾಡ್ತಾರೆ ಅಥವಾ ಏನು, ಇದನ್ನು ಹೆಂಗೆ ಅವಲೋಕಿಸ್ತೀರಾ ನೀವು ಅಂತ? ಆ್ಯಸ್ ಅ ಪ್ರೊಫೆಷನಲ್, ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅ ಹೀರೋ ಆಗಿ ಮತ್ತೆ ಅವ್ರು ಸಿನಿಮಾ ಮಾಡಿದ್ರೆ ಇದಕ್ಕೆ ತ್ರಿಬಲ್ ಅಷ್ಟು ಜನ ಹಂಗೇನೆ ಅವ್ರಿಗೆ ಸೇರ್ತಾರೆ. ಅದ್ರ ಬಗ್ಗೆ ಏನೂ ಇದಿಲ್ಲ. ಇದರಿಂದ ಆದಷ್ಟು ಬೇಗ ಎಲ್ಲನೂ ತೊಳ್ಕೊಂಡು ಆಚೆ ಬಂದು ಒಳ್ಳೆ ಇದಾಗಿ ಸಿನಿಮಾಗಳು ಮಾಡೋಂಗಾಗಲಿ ಅಂತ ನನ್ನ ಅಭಿಲಾಷೆ ಅಷ್ಟೇ. ಸರ್, ವೈಯಕ್ತಿಕವಾಗಿ ನಿಮಗೆ ಈ ಒಂದು ಕೇಸ್ನಿಂದ ಅಂದರೆ ಸಕ್ಸಸ್ನ ಹ್ಯಾಂಡಲ್ ಮಾಡೋ ವಿಚಾರದಲ್ಲಿ ಏನಾದರೂ ಪಾಠ ಥರ ಏನಾದರೂ ನಿಮಗೆ ಸಿಕ್ಕಿದೆಯಾ? ಏನಾದರೂ ಕಲ್ತ್ಕೊಂಡಿದ್ದೀರಾ? ಅಂದರೆ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಈ ರೀತಿ ಒಂದು ಸಂಕಷ್ಟಕ್ಕೆ ಸಿಲ್ಕೊಳ್ಳೋದು, ಹಾಗಾದರೆ ಅವ್ರು ನಿರಪರಾಧಿ ಆಗಿರಬಹುದು, ಅದು ಇನ್ನೂ ಗೊತ್ತಿಲ್ಲ, ಅಪರಾಧಿ ಆಗಿರ್ಬೋದು, ಅದು ಇನ್ನೂ ಗೊತ್ತಿಲ್ಲ. ಬಟ್ ಈ ರೀತಿ ಒಂದು ಸಿಚುವೇಶನ್ಗೆ ತಮ್ಮನ್ನು ತಾವು ದುಡ್ಕೊಳ್ಳೋಂತಹ ಅವಶ್ಯಕತೆ ಇರಲಿಲ್ಲ ಅನ್ನೋದು ಆ್ಯಕ್ಚುಲಿ ಕೆಲವರ ಒಂದು ವಿಚಾರ. ಸೊ ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ? ಅದೇ ಇದನ್ನು ಕರೆಕ್ಟಾಗಿ ಪ್ರಾಪರಾಗಿ ಏನಾಗಿದೆ ಅನ್ನೋದನ್ನ ಮೂಲಕ ಗೊತ್ತಾದ ಮೇಲೆ ನೀವು ಹೇಳ್ದಾಗೇನೆ ಆ ಥರ ಏನಾದ್ರು ದುಡುಕ್ಬಿಟ್ಟಿದ್ರೆ ಖಂಡಿತವಾಗ್ಲೂ ಈ ಥರ ಬೇರೆಯವರೆಲ್ಲರೂ ಎಚ್ಚೆತ್ಕೊಳ್ಳೇಬೇಕಲ್ವ. ಯಾರಿಗೇ ಆಗಲಿ ಎಲ್ಲ ಪವರು ಇರುತ್ತೆ, ಎಲ್ಲ ಥರನೂ ದುಡ್ಡಿರುತ್ತೆ, ಎಲ್ಲ ಥರನೂ ಇರುತ್ತೆ. ಆ ಥರ ಇದ್ದಾಗಲೂ ಯಾವ ರೀತಿ ಯಾರ ಮೂಲಕ ಏನಿದೆ ಲೀಗಲಿ ಆ ಮೂಲಕನೇ ಹೋಗೋದು ಒಳ್ಳೇದಂತ ಅನಿಸುತ್ತೆ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಸರ್, ಇಷ್ಟು ಸಮಯ ನಮಗೋಸ್ಕರ ಕೊಟ್ಟು ಮಾತಾಡಿದ್ದಕ್ಕೆ. ನಿಮ್ಮ ನೈಸ್ ರೋಡ್ ಸಿನಿಮಾಗೆ ಹಾಗೆ ಮುಂದಿನ ಸಿನಿಮಾ ಎಲ್ಲ ಸಿನಿಮಾಗಳಿಗೂ ಕೂಡ ಒಳ್ಳೇದಾಗಲಿ ಸರ್. ಆಲ್ ದಿ ಬೆಸ್ಟ್. ಎಸ್. ಸೊ ಇದಿಷ್ಟು ನಟ ಧರ್ಮ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.